ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಜಿಲ್ಲೆಯಲ್ಲಿರ್ತಕ್ಕಂಥ ಹೋಟೆಲ್ ಮಾಲೀಕರಾಗಿರ್ಬೋದು, ಬಾಲ್ ಮಾಲೀಕರಾಗಿರ್ಬೋದು, ಚಾಲಕರ ಸಂಘಗಳಾಗಿರ್ಬೋದು, ಮತ್ತೆ ಬಹುಜನ ವಿದ್ಯಾರ್ಥಿ ಸಂಘಗಳಾಗಿರ್ಬೋದು, ಹಾಗೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿರತಕ್ಕಂಥ ಎಲ್ಲ ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನು ನೀಡಿರ್ತಾರೆ. ಏನಕ್ಕೆ ಅಂದರೆ ಕಳೆದ ವಾರದಲ್ಲಿ ಈ ದೇಶದ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಧಿವೇಶನ ನಡೆದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ಹೇಳುವುದು ಈ ದೇಶದ ಜನರಲ್ಲಿ ಪ್ಯಾಷನ್ ಆಗ್ಬಿಟ್ಟಿದೆ. ಅಂಬೇಡ್ಕರ್ ಎನ್ನುವ ಬದಲು ದೇವರ ಸ್ಮರಣೆ ಮಾಡಿದ್ರೆ ಈಗ 7 ಜನಕ್ಕೆ ಆಗುವಷ್ಟು ಪುಣ್ಯ ಬರ್ತಿತ್ತು. ಅಂಬೇಡ್ಕರ್ ಅನ್ನೋದು ಪ್ಯಾಷನ್ ಆಗಿದೆ ಅಂತ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರ್ತಾರೆ. ಅವರ ಹೇಳಿಕೆ ಬಿಜೆಪಿಯ ಒಳಗಡೆ ಮನಸ್ಸಲ್ಲಿತ್ತಲ್ಲ, ಈ ದೇಶದ ಬಹುಜನಗಳು ಮತ್ತೆ ದಲಿತರು, ಹಿಂದುಳಿದವರ ಬಗ್ಗೆ ಅವ್ರಿಗೆ ಏನು ಕಾಳಜಿ ಇದೆ ಅನ್ನೋದನ್ನ ಅಮಿತ್ ಶಾ ಹೇಳಿಕೆ ಮೂಲಕ ಅವರು ಹೊರಹಾಕಿದ್ದಾರೆ. ಅವರ ಮನುಸ್ಮೃತಿ ಹೊರಹಾಕಿ ಯಾವ ಮುಖಾಂತರ ಅಮಿತ್ ಶಾ ಬಾಯ್ಕಾಟ್ ಮಾಡಿಲ್ಲ. ಅಂಬೇಡ್ಕರ್ ಬಗ್ಗೆ ಮನಸ್ಸಲ್ಲಿ ಏನಿದೆ ಸಂಪೂರ್ಣವಾಗಿ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ತಮ್ಮ ಜೀವನ ಪೂರ್ತಿ ಈ ದೇಶದ ಬಹುಜನರಿಗಾಗಿ ಜೀವನ ತ್ಯಾಗ ಮಾಡಿದ್ದಾರೆ. ಇವತ್ತು ಭಾರತ ದೇಶ ಏನಾದರೂ ಒಂದು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಈ ವಿಶ್ವದಲ್ಲಿ ಒಂದು ಸ್ಥಾನಮಾನ ಗಳಿಸಿದೆ ಅಂತಂದ್ರೆ ಅಂಬೇಡ್ಕರ್ ಅವರ ಸಾಧನೆ, ಕೊಡುಗೆ ಅಪಾರವಾದದ್ದು ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಎರಡನೇದಾಗಿ, ಈ ದೇಶದಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಏನಿದೆ ಅದಕ್ಕಿಂತ ಒಂದು ಕೈ ಬಾಬಾ ಸಾಹೇಬ್ ಕೊಟ್ರ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾನು ಈ ಸಂದರ್ಭ ಹೇಳಕ್ ಬಯಸ್ತಾ ಇದ್ದೀನಿ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಶ್ರೀ ವೆಂಕಟರಮಣ ಬಾಬು ಅವರ ನೇತೃತ್ವದಲ್ಲಿ ಜಿಲ್ಲೆಯ ಬಂದ್ಗೆ ಕೊಟ್ಟದ್ದು ಅತ್ಯಂತ ಸ್ವಾಗತಾರ್ಹ ನನಗೆ. ಹಾಗಾಗಿ ನಮ್ಮ ಐದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸಂಪೂರ್ಣವಾಗಿ ಅವರ ಬಂದ್ಗೆ ಬೆಂಬಲ ಕೊಡ್ತಾ ನಾವು ಕೂಡ ಅವರ ಹೋರಾಟದಲ್ಲಿ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಧನ್ಯವಾದ.